ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆ. ತುಕ್ಕು ಹಿಡಿದ ಬೆಡ್ ಮೇಲೆ ಮಲಗ್ತಾ ಇರೋ ವಿದ್ಯಾರ್ಥಿಗಳು. ಹಾವೇರಿ ನಗರದ ಹೊರವಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಮೂಲ ಸೌಕರ್ಯ ಅನ್ನುವುದು ಮರೀಚಿಕೆಯಾಗಿದ್ದು, ಅಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ಮುರಿದ ಬೆಡ್ನಲ್ಲಿಯೇ ಮಲಗುವ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಅಧಿಕಾರಿಗಳಿಗೆ ತಿಳಿಸಿದ್ರೆ ತಲೆ ಕೆಡಿಸಿಕೊಳ್ತಾ ಇಲ್ವಂತೆ. ಹೌದು, ಈ ಮೆಟ್ರಿಕ್ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದ್ದು, ವಿದ್ಯಾರ್ಥಿಗಳಿಗೆ ಸರಿಯಾದ ಬೆಡ್ ವ್ಯವಸ್ಥೆ ಇಲ್ಲದೆ ದಿನನಿತ್ಯ ಮುರಿದ ಬೆಡ್ನಲ್ಲಿ ಮಲಗುವ ಪರಿಸ್ಥಿತಿ ಎದುರಾಗಿದೆ. ಹಾಸ್ಟೆಲ್ ಸುತ್ತಮುತ್ತ ಸ್ವಚ್ಛತೆಯಂತೂ ಮೊದಲೇ ಇಲ್ಲದಂತಾಗಿದೆ. ಅದೆಷ್ಟೋ ದೂರದಿಂದ ವಿದ್ಯಾಭ್ಯಾಸಕ್ಕಾಗಿ ಬಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಸೌಲಭ್ಯ ಈ ಹಾಸ್ಟೆಲ್ನಲ್ಲಿಲ್ಲ. ಬಟ್ಟೆ ಒಗೆಯೋದಕ್ಕೆ ಒಂದು ನಿಗದಿತ ಸ್ಥಳ ಇಲ್ಲವಂತೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಸ್ಟೆಲ್ ಬಗ್ಗೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬರ್ತಾ ಇವೆ. ಮಳೆಗಾಲದಲ್ಲಿ ಬಟ್ಟೆ ಒಣಸಕ್ಕೆ ಇದು ತಗಡ ವ್ಯವಸ್ಥೆ ಆಗಬೇಕು ಮತ್ತು ಕಾಲೇಜ್ ಹೋಗ್ಬೇಕಂದ್ರೆ ಬಸ್ಸಿನ ಸಮಸ್ಯೆ ಐತೆ ನಮಗೆ, ಅದೊಂದು ಇದು ಮಾಡಿಕೊಡ್ಬೇಕಂತಷ್ಟೇ. ಹೌದಾ? ತಗಡಿನ ಯಾವ ಥರ ಸಮಸ್ಯೆ ಇದೆ? ಅದು ತಗಡಿನ ಚಟ್ನಿ ಮಳೆ ಬರ್ತೈತಲ್ಲ, ಬಟ್ಟೆ ಒಣಗಲ್ಲ ಕಾಲೇಜ್ ಅದಕ್ಕೆ. ಬಟ್ಟೆ ಒಣಗಲ್ಲ. ನೀವು ಅದ್ರ ಬಗ್ಗೆ ಏನಾರ ಬೇಡಿಕೆ ಇಟ್ಟಿದ್ರನ? ವಾಡಸ ಹೇಳಿದ್ವಿ. ಏನಂದ್ರೆ ಸರ್ ಅವ್ರ ಮ್ಯಾಗಿಂದ ಕೇಳ್ತೀವಿ, ಅಂದ್ರೆ ಮ್ಯಾಗಿನ ಪರ್ಮಿಷನ್ ಆದ್ಮೇಲೆ ಕೇಳ್ತೀವಿ. ಎಷ್ಟು ವರ್ಷದಿಂದ ಸಮಸ್ಯೆ ಆಗ್ತಾ ಇದೆ ಅದು? ನಾವು ಬಂದು ಈಗ 1 ವರ್ಷ ಆಗ್ಬಂತು. ಅವ್ರಿಗೆ ಅದು ಮುಂದೂ ಗೊತ್ತಿಲ್ಲ ನಮಗೆ. ಈಗ ಸಮಸ್ಯೆ ಜಾಸ್ತಿ ಆಗ್ಬಂದಿದೆ. ಬಟ್ಟೆ ಒಗೆಯಕ್ಕಿಲ್ಲ, ಅದು ಬೇಕನ್ನೋದು ನಿಮ್ಮ ಬೇಡಿಕೆ. ಮತ್ತೇನೇನು ಸಮಸ್ಯೆ ಅದಾವ್ರಿ? ಬಸ್ಸಿಂದ ಇಲ್ಲಿ ನಾವು ಹೋಗೋಬೇಕಾರ 5 ಕಿಲೋಮೀಟರ್ ಇರ್ತಲ್ರಿ, ನಡ್ಕೊಂಡು ಬರ್ಬೇಕಾದ್ರೆ ಸುಸ್ತಾಕೈತ್ರಿ. ಮತ್ತು ಅಲ್ಲಿಂದ ಬರ್ಬೇಕಂದ್ರೆ ಹೊಟ್ಟೆ ಸೋವು ಅದಾಕೈತಿ. ಒಂದು ಬಸ್ಸಿನ ಸಮಸ್ಯೆ ಕಾಡ ಬರ್ತೈತೆ. ಸರಿ, ಓಕೆ. ಇನ್ನು ಈ ಸಮಸ್ಯೆಯ ಕುರಿತಾಗಿ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ದಾರಂತೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ವಂತೆ. ಅನಿವಾರ್ಯವಾಗಿ ಹಾಳಾದ ಬೆಡ್ನಲ್ಲಿ ಮಲಗ್ತಾ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರಂತೆ. ಪ್ರತಿ ವರ್ಷ ವಸತಿ ನಿಲಯಕ್ಕೆ ಅನುದಾನ ಬಂದ್ರೂ ಯಾವುದೇ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಕಾಟಾಚಾರಕ್ಕೆ ಸಂಬಂಧಪಟ್ಟ ಇಲಾಖೆ ಹಾಸ್ಟೆಲ್ ನಡೆಸ್ತಾ ಇದೆಯೇ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇವೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವಸತಿ ನಿಲಯಕ್ಕೆ ಬೇಕಾದ ಸೌಲಭ್ಯವನ್ನ ಒದಗಿಸ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ.